ಸರ್ಕಾರದ ಭಾಷಣ ಓದದ ಗವರ್ನರ್, ಕಾಂಗ್ರೆಸ್ ಆಕ್ರೋಶ, ಭಾರಿ ಸಂಘರ್ಷ. ಕೇವಲ ಎರಡೇ ಮಾತಿನಲ್ಲಿ ಅಂದ್ರೆ ಮೊದಲು ಮತ್ತು ಕೊನೆ ಪ್ಯಾರವನ್ನ ಮಾತ್ರ ಓದಿದ್ದಾರೆ ಗವರ್ನರ್ ಗೆಹ್ಲೋಟ್. ನಂತರ ಜೈ ಹಿಂದ್ ಜೈ ಕರ್ನಾಟಕ ಅಂತ ಭಾಷಣ ಮುಗಿಸಿ ಹೊರಟರು. ಸದನದಲ್ಲಿ ಈಗ ಭಾರಿ ಹೈಡ್ರಾಮಾ ಆಗ್ತಾ ಇದೆ. ಅವರ ಭಾಷಣದ ಮುಕ್ತಾಯ ಮಾಡ್ತಾ ಇದ್ದಂತೆ ರಾಷ್ಟ್ರಗೀತೆಯನ್ನು ಹೇಳದೆ ಹೋದ್ರು ಅಂತ ಹೇಳಿ ಕಾಂಗ್ರೆಸ್ ಆಕ್ಷೇಪಿಸ್ತಾ ಇದೆ. ಅವರ ಭಾಷಣ ಮುಕ್ತಾಯ ಆಗ್ತಾ ಇದ್ದಂತೆ ಅವರನ್ನು ತಡೆಯಲಾಯಿತು ಅಂತ ಬಿಜೆಪಿ ಕಾಂಗ್ರೆಸ್ ಸಚಿವರ ವಿರುದ್ಧ ಆಕ್ಷೇಪಿಸ್ತಾ ಇದೆ. ಈಗ ಸಂತಾಪ ಸೂಚನೆ ನಡೀತಾ ಇದೆ. विधान परिषद के सम्माननीय नेता प्रतिपक्ष, विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। जय हिंद, जय कर्नाटक। ಇದೇ 3 ಸಾಲುಗಳು ರಾಜ್ಯಪಾಲರು ಬರ್ತಿದ್ದಂತೆ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿದ್ದು. ಇಡೀ ಭಾಷಣವನ್ನ ಓದಲಿಲ್ಲ ಅಂತ ಭಾರಿ ಆಕ್ರೋಶ ವ್ಯಕ್ತ ಆಯಿತು. ಅವ್ರು ಹೋಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಕೆಲ ಶಾಸಕರವರನ್ನ ತಡೆಯುವಂಥ ಪ್ರಯತ್ನ ಮಾಡಿದ್ರು. ಪೂರ್ತಿ ಭಾಷಣ ಓದಬೇಕು ಅನ್ನುವಂಥ ಒತ್ತಾಯ ಮಾಡಿದ್ರು. ಈ ನಡೆಗೆ ಬಿಜೆಪಿ ಆಕ್ಷೇಪಿಸ್ತಾ ಇದೆ. ಆದರೆ ಭಾಷಣ ಮಾಡದೆ 3 ಸಾಲುಗಳನ್ನಷ್ಟೇ ಓದಿ ನಂತರ ರಾಷ್ಟ್ರಗೀತೆಯನ್ನು ಹೇಳದೆ ಹೋದ್ರು ರಾಜ್ಯಪಾಲರು ಅಂತ ರಾಜ್ಯಪಾಲರ ವಿರುದ್ಧವೇ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ಕಾಂಗ್ರೆಸ್. ರಾಜ್ಯಪಾಲರನ್ನ ಅಡ್ಡಗಟ್ಟಿದ್ರು ಹರಿಪ್ರಸಾದ್. ಭಾಷಣ ಮಾಡಲೇಬೇಕು ಅಂತ ಹೇಳಿ ತಾಕೀತು ಮಾಡಿದ್ರು. ಮಹಾಮಹಿಂ ನಿಮ್ಮ ನಡೆ ಅಸಂವಿಧಾನಿಕ ಕೃತ್ಯ ಅಂತ ಕರೆದ್ರು. ಗವರ್ನರ್ ಆಗಿ ನೀವು ಭಾಷಣ ಮಾಡಿಯೇ ಹೋಗಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಭಾಷಣ ಮಾಡದೆ ಕರ್ನಾಟಕವನ್ನ ಅಪಮಾನ ಮಾಡಬೇಡಿ ಅಂತ ಹೇಳಿ ರಾಜ್ಯಪಾಲರ ನಡೆಗೆ ತಮ್ಮ ಆಕ್ರೋಶವನ್ನ ಬಿಕೆ ಹರಿಪ್ರಸಾದ್ ವ್ಯಕ್ತಪಡಿಸಿದ್ರು. ಅವರ ಈ ನಡೆಯ ಬಗ್ಗೆ ಈಗ ಬಿಜೆಪಿ ಆಕ್ಷೇಪಿಸ್ತಾ ಇದೆ. ನಿಯಮಾವಳಿಗಳ ಪ್ರಕಾರವೇ ರಾಜ್ಯಪಾಲರ ಭಾಷಣ ಆಗುವಾಗ ಅಥವಾ ಮುಕ್ತಾಯ ಆದಮೇಲೆ ಅದನ್ನ ತಡೆಯೋದು, ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇಲ್ಲ. ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಬಿಕೆ ಹರಿಪ್ರಸಾದ್ ಅವರು ರಾಜ್ಯಪಾಲರನ್ನ ತಡೆದಂತಹ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಈ ಘರ್ಷಣೆ ಗಮನಿಸ್ತಾ ಇದ್ದೀವಿ. ರಾಜ್ಯಪಾಲರು 3 ಸಾಲುಗಳನ್ನ ಓದಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಭಾಷಣ ಮುಗಿಸಿ ಹೊರಟರು. ಅದಕ್ಕೆ ಆಕ್ರೋಶ ಈ ರೀತಿ ವ್ಯಕ್ತ ಆಯಿತು. ಅವರನ್ನ ಅಡ್ಡಗಟ್ಟಲಾಯಿತು. ಪೂರ್ತಿ ಭಾಷಣ ತಾವು ಹೇಳಲೇಬೇಕು ಅನ್ನುವಂಥ ಒತ್ತಾಯ ಕೇಳಿ ಬಂತು. ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿದ್ರು ಕಾಂಗ್ರೆಸ್ನ ಶಾಸಕರುಗಳು. ಧಿಕ್ಕಾರ ಕೂಗಿದ್ರು. ಈ ಎಲ್ಲ ಬೆಳವಣಿಗೆಗಳು ಈಗ ಬಿಜೆಪಿಗೆ ಅಸ್ತ್ರ ಆಗಿದೆ. ಈ ನಡೆಯ ವಿರುದ್ಧ ಸ್ಪೀಕರ್ ಕ್ರಮ ಕೈಗೊಳ್ಳಬೇಕು ಶಾಸಕರ ವಿರುದ್ಧ ಅನ್ನೋದು ಬಿಜೆಪಿಯ ಆಗ್ರಹ. ಭಾಷಣ ಮಾಡಲೇಬೇಕು ಅಂತ ಹರಿಪ್ರಸಾದ್ ಅವರು ತಾಕೀತು ಮಾಡಿದ್ರು.